ಮುಖ ಸುಂದರವಾಗಿ ಕಾಣಿಸಬೇಕು ಅಂತ ಎಲ್ಲರೂ ಇಷ್ಟಪಡ್ತಾರೆ. ಆದ್ರೆ ಹದಿಹರೆಯದ ವಯಸ್ಸಿನವರಲ್ಲಿ ಮೊಡವೆಗಳು ಹೆಚ್ಚಾಗಿ ಕಂಡುಬರುತ್ತವೆ. ಮೊಡವೆಗಳ ಸಮಸ್ಯೆಯಿಂದ ಹೇಗೆ ಪರಿಹಾರ ಕಂಡುಕೊಳ್ಳಬೇಕು ಮತ್ತು ಮೊಡವೆಗಳು ಯಾಕೆ ಬರುತ್ತವೆ ಅನ್ನೋ ವಿಷಯದ ಬಗ್ಗೆ ಚರ್ಮ ತಜ್ಞರಾದ ಡಾಕ್ಟರ್ ಶುಭಾ ಕೇಸರಿ ಅವರು ಇಂದಿನ ಸಿರಿ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಲಿದ್ದಾರೆ ನೋಡಿ. ಮೊಡವೆ ಸಮಸ್ಯೆ ಬಗ್ಗೆ ಮತ್ತು ಇದನ್ನು ಹೆಂಗೆ ನಾವು ಟ್ಯಾಕಲ್ ಮಾಡ್ಬೋದು, ಇದನ್ನು ಹೆಂಗೆ ನಾವು ಪರಿಹಾರ ಕಂಡುಕೊಳ್ಬೋದು ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. 70% ಟೀನೇಜರ್ಸ್ನಲ್ಲಿ ಮೊಡವೆಗಳ ಸಮಸ್ಯೆ ಇರುತ್ತೆ. ಇದು ಎಷ್ಟು ಕಾಮನ್ ಅಂದರೆ ಇದು ಟೀನೇಜರ್ಸ್ನಲ್ಲಿ ಸಮಸ್ಯೆನಾ ಅಂತ ಭಾವಿಸ್ಬೇಕಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಹೌದು, ಮೊಡವೆಗಳು ಹೋಗಿ ಬಂದು ಮಾಡಿದ್ರೆ ತೊಂದರೆ ಇಲ್ಲ. ಬಟ್ ಮೊಡವೆಗಳು ಜಾಸ್ತಿ ಆಗಿಬಿಟ್ಟು ಕಲೆಗಳು ಮತ್ತು ಸ್ಕಾರ್ಸ್ ಬಿಟ್ಟರೆ ಅದು ಜೀವನ ಪರ್ಯಂತ ಇರುತ್ತೆ. ಸೊ ಆದ್ದರಿಂದ ನಾವು ಮೊಡವೆಗಳನ್ನು ಟ್ರೀಟ್ ಮಾಡೋದು, ಯಾವುದೇ ಏಜಲ್ಲಿ ಮೊಡವೆಗಳನ್ನು ಟ್ರೀಟ್ ಮಾಡೋದು ಉತ್ತಮ. ಮೊಡವೆಗಳು ಏನಕ್ಕೆ ಬರುತ್ತೆ? ಒಂದೇನು ಅಂದರೆ ಟೀನೇಜ್ ಇಯರ್ಸ್ನಲ್ಲಿ ಹಾರ್ಮೋನ್ ಚೇಂಜಸ್ ಆಗೋದ್ರಿಂದ ಮುಖದ ಮೇಲಿರುವ ಎಣ್ಣೆ ಗ್ಲ್ಯಾಂಡ್ಸು ಅಂದರೆ ಸೆಬೇಷಿಯಸ್ ಗ್ಲ್ಯಾಂಡ್ಸು ಇದ್ರ ಸೆಕ್ರೀಷನ್ ಜಾಸ್ತಿಯಾಗಿ ಮೊಡವೆಗಳು ಬರುತ್ತೆ. ಇದು ಎಲ್ಲ ಟೀನೇಜರ್ಸಲ್ಲೂ ಕಾಮನ್ ಆಗಿ ಬರುತ್ತೆ. ಬಟ್ ಒಮ್ಮೊಮ್ಮೆ ಹಾರ್ಮೋನಲ್ ಪ್ರಾಬ್ಲಮ್ಸ್ ಇದ್ದರೆ, ಇನ್ಯಾವುದಾದ್ರು ಕಾರಣಕ್ಕೆ ಯಾವ್ದಾದ್ರು ಬೇರೆ ಥರ ಮಾತ್ರೆ ತಗೊಳ್ತಿದ್ರೆ ಕೂಡ ಈ ಮೊಡವೆ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ. ಯಾವ ಕಾರಣದಿಂದ ಮೊಡವೆ ಬರ್ತಿದೆ, ಹಾರ್ಮೋನಲ್ ಪ್ರಾಬ್ಲಮ್ಮಾ ಅಥವಾ ಬರೀ ಟೀನೇಜ್ ಆ್ಯಕ್ನೇನಾ, ಇಲ್ಲದೇ ಅವ್ರು ಉಪಯೋಗಿಸ್ತಿರೋ ಅಂಥ ಒಂದು ಪ್ರಾಡಕ್ಟ್ಸ್ ಸರಿಗಿಲ್ವಾ, ಅವ್ರ ಸ್ಕಿನ್ ಟೈಪ್ಗೆ ಯಾವ ಥರ ಪ್ರಾಡಕ್ಟ್ಸ್ ಉಪಯೋಗಿಸ್ತಿದ್ದಾರೆ ಅದನ್ನು ನೋಡಿ ಡಿಸೈಡ್ ಮಾಡಬೇಕಾಗುತ್ತೆ. ಆಯಿಲಿ ಸ್ಕಿನ್ ಟೈಪಾ, ಕಾಂಬಿನೇಷನ್ ಸ್ಕಿನ್ ಟೈಪಾ, ಇಲ್ಲದಿದ್ರೆ ಡ್ರೈ ಸ್ಕಿನ್ ಟೈಪ್. 3 ಸ್ಕಿನ್ ಟೈಪಲ್ಲಿ ಮೊಡವೆ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ. ಬಟ್ ಯೂಶಲಿ ಆಯಿಲಿ ಸ್ಕಿನ್ ಟೈಪ್ ಮತ್ತು ಕಾಂಬಿನೇಷನ್ ಸ್ಕಿನ್ ಟೈಪಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಕಾಂಬಿನೇಷನ್ ಸ್ಕಿನ್ ಟೈಪಲ್ಲಿ ಕೆಲವೊಂದು ಝೋನ್ಸಲ್ಲಿ ಮಾತ್ರ, ಕೆನ್ನೆ ಅಂದರೆ ಅಥವಾ ಯು ಝೋನ್ ಅಥವಾ ಹಣೆ ಮತ್ತು ಮೂಗು ಅಲ್ಲಿ ಮಾತ್ರ ಆಯಿಲ್ ಸೆಕ್ರೀಷನ್ಸ್ ಜಾಸ್ತಿ ಇದ್ದು ಮೊಡವೆಗಳು ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಈ ಥರ ಮೊಡವೆಗಳ ಸಮಸ್ಯೆ ಇದ್ದಾಗ ಹಾಗೇನೆ ಕಮ್ಮಿ ಆಗ್ತಿಲ್ಲ ಅಂದರೆ ಸಲಹೆ ಪಡೆಯೋದು ಉತ್ತಮ. ಯಾವ ಕಾರಣದಿಂದ ಮೊಡವೆ ಬರ್ತಿದೆ ಅಂತ ಡಿಸೈಡ್ ಮಾಡಿಬಿಟ್ಟು ಅಪ್ರಾಪ್ರಿಯೇಟ್ ಟ್ರೀಟ್ಮೆಂಟ್ ಡಿಸೈಡ್ ಮಾಡ್ಬೋದು. ಮೊಡವೆಗಳನ್ನು ತಡೆಗಟ್ಟಕ್ಕೆ ನಾವು ಹಲವಾರು ಸತಿ ಮೆಡಿಸಿನ್ಸ್ ಸಜೆಸ್ಟೇ ಮಾಡಲ್ಲ. ಲೈಫ್ ಸ್ಟೈಲ್ ಚೇಂಜಸ್ ಅಂದರೆ ಆಹಾರ ಪದ್ಧತಿನ ಬದಲಾಯಿಸಕ್ಕೆ ಹೇಳ್ತೀವಿ. ಆಯಿಲಿ ಫುಡ್ಡು, ಫ್ಯಾಟಿ ಫುಡ್ಡು, ತುಂಬ ಸ್ವೀಟು ಶುಗರಿ ಫುಡ್ಡು ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೀವಿ. ಈ ಥರ ಜಂಕ್ ಫುಡ್ಡು, ಬೇಕ್ರಿ ಪ್ರಾಡಕ್ಟ್ಸು, ಡೈರಿ ಪ್ರಾಡಕ್ಟ್ಸ್ ತಿನ್ನೋದ್ರಿಂದ ಮೊಡವೆಗಳು ಜಾಸ್ತಿ ಆಗುತ್ತೆ. ನಟ್ಸ್, ಕಡಲೆಕಾಯಿ ಬೀಜ, ಬಾದಾಮಿ, ಗೋಡಂಬಿ ಇದರಲ್ಲಿಂದ ಕೂಡ ಮೊಡವೆಗಳು ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ. ಕೆಲವೊಂದು ಸ್ಟಡೀಸ್ ಪ್ರಕಾರ ಹಾಲು ಅಂದರೆ ಡೈರಿ ಹಾಲನ್ನು ಕುಡಿಯೋದ್ರಿಂದನೂ ಮೊಡವೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಸೊ ನಾವು ಒಂದೊಂದು ಸತಿ ಪೇಷಂಟ್ಸ್ಗೆ ಆದಷ್ಟು ನಾನ್ ಡೈರಿ ಮಿಲ್ಕ್, ಸೋಯಾ ಮಿಲ್ಕ್ ಅಂಥದನ್ನು ಟ್ರೈ ಮಾಡೋಕ್ಕೆ ಕೂಡ ಹೇಳ್ತೀವಿ. ಹಾರ್ಮೋನಲ್ ಇಶ್ಯೂಸ್ ಇದ್ದರೆ ಬ್ಲಡ್ ಟೆಸ್ಟು, ಸ್ಕ್ಯಾನು ಅಂಥದ್ದು ಮಾಡಿಸಿದ್ರೆ ನಾವು ಕಂಡು ಹಿಡಿಬೋದು. ಆ ಥರ ಹಾರ್ಮೋನಲ್ ಇಶ್ಯೂಸ್ನ ಟ್ರೀಟ್ ಮಾಡಿದ್ರೆ ಮೊಡವೆ ಪ್ರಾಬ್ಲಮ್ಸು ಆಟೋಮ್ಯಾಟಿಕ್ಕಾಗಿ ಕಮ್ಮಿ ಆಗುತ್ತೆ. ತುಂಬ ಜನ ಆಯಿಲಿ ಸ್ಕಿನ್ ಇದ್ದವರು ಬೇರೆ ಥರದ ಪ್ರಾಡಕ್ಟ್ಸ್ ಉಪಯೋಗಿಸ್ತಿರ್ತಾರೆ. ತುಂಬ ಹೆವಿ ಆಯಿಲಿ ಮಾಯಿಶ್ಚರೈಸರ್ಸ್ ಉಪಯೋಗಿಸ್ತಿರ್ತಾರೆ. ಯಾವುದು ಡ್ರೈ ಮಾಡಲ್ವೋ ಸ್ಕಿನ್ನನ್ನು ಆ ಥರದ ಫೇಸ್ ವಾಶ್ಗಳು ಉಪಯೋಗಿಸ್ತಿರ್ತಾರೆ. ತುಂಬ ಮೇಕಪ್ ಉಪಯೋಗಿಸ್ತಿರ್ತಾರೆ. ಈ ಥರ ಅವ್ರು ಉಪಯೋಗಿಸೋ ಪ್ರಾಡಕ್ಟ್ಸನ್ನು ಬದಲಾಯಿಸೋಕ್ಕೆ ಹೇಳಿದಾಗ್ಲೂ ಅವ್ರಿಗೆ ಸಾಕಷ್ಟು ಮಟ್ಟಿಗೆ ರಿಲೀಫ್ ಸಿಗುತ್ತೆ ಮೊಡವೆಗಳಿಂದ. ಮೊಡವೆಗಳನ್ನ ಟ್ರೀಟ್ ಮಾಡಲಿಕ್ಕೆ ನಾವು ಮೆಡಿಸಿನ್ಸ್ ಕೊಡ್ತೀವಿ. ಹಾರ್ಮೋನಲ್ ಮೆಡಿಕೇಷನು, ವಿಟಮಿನ್ ಡಿರವೇಟಿವ್ ಮೆಡಿಕೇಷನ್ಸ್ ಕೂಡ ಕೊಡ್ತೀವಿ. ಕ್ರೀಮ್ಸು, ಲೋಷನ್ಸು, ಫೇಸ್ ವಾಷಸ್ ಕೂಡ ಪ್ರಿಸ್ಕ್ರೈಬ್ ಮಾಡ್ತೀವಿ. ಮೊಡವೆ ಪ್ರಾಬ್ಲಮ್ಸ್ನ ಯಾವಾಗಲೂ ಅಷ್ಟೇ ಒಂದು ದಿಢೀರ್ ಅಂತ ಕಮ್ಮಿ ಆಗಲ್ಲ. ಸಾಕಷ್ಟು ಸಮಯದ ತನಕ ನಾವು ಕೊಡೋವಂಥ ಕ್ರೀಮ್ಸು, ಲೋಷನ್ಸು ಮತ್ತು ಫೇಸ್ ವಾಷಸ್ನ ಕಂಟಿನ್ಯೂ ಮಾಡಲಿಕ್ಕೆ ಹೇಳ್ತೀವಿ. ಸುಮಾರು ಒಂದು 24-25 ವಯಸ್ಸು ತನಕನೂ ಮೊಡವೆ ಪ್ರಾಬ್ಲಮ್ ಹೋಗಿ ಬಂದು ಮಾಡೋ ಚಾನ್ಸಸ್ ಇರುತ್ತೆ. ನಮ್ಮದು ಟ್ರೀಟ್ಮೆಂಟ್ ಏನಂದರೆ ಮೊಡವೆ ಬಂದ್ರೂ ತುಂಬ ಜಾಸ್ತಿ ಬಂದು ಬ್ರೇಕ್ಔಟ್ ಥರ ಬರಬಾರ್ದು. ಆಮೇಲೆ ಮಾರ್ಕ್ಸು, ಸ್ಕಾರ್ಸು ಉಳಿಬಾರ್ದು ಅಂತ ಮೇಯ್ನ್ ಇಂಟೆನ್ಷನ್ ಆಫ್ ಟ್ರೀಟ್ಮೆಂಟ್ ಇದು. ತುಂಬ ಜಾಸ್ತಿ ಮೊಡವೆ ಇದ್ದಲ್ಲಿ ಮೆಡಿಕೇಷನ್ಗೆ ಮಾತ್ರ ರೆಸ್ಪಾಂಡ್ ಆಗ್ತಿಲ್ಲ ಅಂದರೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಪೀಲ್, ಮೆಡಿಕೇಟೆಡ್ ಪೀಲ್ ಕೂಡ ಮಾಡ್ತೀವಿ. ಸ್ಕಿನ್ ಪಾಲಿಷಿಂಗ್, ಎಕ್ಸ್ಫೋಲಿಯೇಷನ್ ಟ್ರೀಟ್ಮೆಂಟ್ಸ್ ಕೂಡ ಅವೈಲಬಲ್ ಇದೆ. ಬ್ಲೂ ಲೈಟ್ ಲೇಸರ್, LED ಥೆರಪಿ ಕೂಡ ಅವೈಲಬಲ್ ಇದೆ. ತುಂಬ ಜನಕ್ಕೆ ಹಳ್ಳಗಳು ಎಷ್ಟು ಸಿವಿಯರ್ ಆಗಿರುತ್ತೆ ಅಂದರೆ ಒಂದೇ ಪ್ರೊಸೀಜರಿಂದ
ಪಿಂಪಲ್ಸಿಂದ ಆಗಿರುವ ಮಾರ್ಕ್ಸು ಸ್ಕಾರ್ಸು ಕಮ್ಮಿ ಆಗಲ್ಲ. ಆವಾಗ ನಾವು ಕಾಂಬಿನೇಷನ್ ಪ್ರೊಸೀಜರ್ಸ್ ಮಾಡ್ತೀವಿ, ಲೇಸರ್ಸ್ ಮಾಡ್ತೀವಿ, ಕೆಮಿಕಲ್ ಪೀಲ್ಸ್ ಮಾಡ್ತೀವಿ, ಆಮೇಲೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಷನ್ಸ್ ಅಂತ ಮಾಡ್ತೀವಿ. ನಮ್ಮ ರಕ್ತದಿಂದನೇ ಗ್ರೋತ್ ಫ್ಯಾಕ್ಟರ್ಸ್ನ ಐಸೋಲೇಟ್ ಮಾಡಿ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಮಾಡಿ ಅದನ್ನು ಎಲ್ಲಿ ಹಳ್ಳಗಳು ಮಾರ್ಕ್ಸ್ಗಳಿದೆಯೋ ಅಲ್ಲಿ ಹಾಕೋದ್ರಿಂದ ಸ್ಮಾಲ್ ಇಂಜೆಕ್ಷನ್ಸ್ ಮೂಲಕ ಹಾಕೋದ್ರಿಂದ ಆ ಹಳ್ಳಗಳು ಸ್ಕಾರ್ಸ್ಗಳೆಲ್ಲ ಮಾಡ್ಯುಲೇಟ್ ಆಗಿ ಕಮ್ಮಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದನೂ ಕಮ್ಮಿ ಆಗಲಿಲ್ಲ ಅಂದರೆ ಆ ಹಳ್ಳಗಳಲ್ಲಿ ಕೊಬ್ಬಿನ ಅಂಶನ ಫಿಲ್ ಮಾಡಿ ಸ್ಟ್ರಕ್ಚರಲ್ ಫ್ಯಾಟ್ ಗ್ರಾಫ್ಟಿಂಗ್ ಅಂತ ಆ ಥರ ಅದು ಟ್ರೀಟ್ಮೆಂಟು ತುಂಬ ಸ್ಯಾಟಿಸ್ಫ್ಯಾಕ್ಟ್ರಿ. ಯಾವ್ಯಾವ ಹಳ್ಳಗಳಿದೆಯೋ ಅದೆಲ್ಲ ಫಿಲ್ ಆಗಿ ಸ್ಮೂತ್ ಈವನ್ ಸ್ಕಿನ್ ಬರೋ ಚಾನ್ಸಸ್ ಇರುತ್ತೆ. ಆದರೆ ಆ್ಯಕ್ನೆನ ಯಾವಾಗಲೂ ಅಷ್ಟೇ ಪಿಂಪಲ್ಸ್ನ ಮೊಡವೆ ಸ್ಟೇಜ್ನಲ್ಲೇ ಟ್ರೀಟ್ ಮಾಡೋದು ತುಂಬ ಸುಲಭ. ಹಳ್ಳಗಳಾದಾಗ ಮಲ್ಟಿಪಲ್ ಸಿಟ್ಟಿಂಗ್ಸು ಪದೇ ಸಿಟ್ಟಿಂಗ್ಸು ಬೇಕಾಗುತ್ತೆ. ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಚೇಂಜ್ ಮಾಡೋದ್ರಿಂದ, ಡಯಟ್ ಚೇಂಜ್ ಮಾಡೋದ್ರಿಂದ, ನಾವು ಉಪಯೋಗಿಸೋ ಅಂಥ ಪ್ರಾಡಕ್ಟ್ಸನ್ನು ನಮ್ಮ ಸ್ಕಿನ್ ಟೈಪ್ಗೆ ಅಪ್ರಾಪ್ರಿಯೇಟ್ ಆಗಿ, ಇವಾಗ ಡ್ರೈ ಸ್ಕಿನ್ ಇದ್ದರೆ ಡ್ರೈ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ಗೆ ಅಂಥ ಪ್ರಾಡಕ್ಟ್ಸ್ನೇ ಉಪಯೋಗಿಸ್ಬೇಕು. ಆಯಿಲಿ ಸ್ಕಿನ್ ಇದ್ದರೆ ನಾನ್ ಕಾಮಿಡೋಜೆನಿಕ್ ಪ್ರಾಡಕ್ಟ್ಸು ಅಂದರೆ ಎಣ್ಣೆ ಅಂಶನ ಇನ್ನೂ ಜಾಸ್ತಿ ಮಾಡದೆ ನಮ್ಮ ಸೀಬಮ್ ಸೆಕ್ರೀಷನ್ನ ಕಂಟ್ರೋಲ್ ಮಾಡೋ ಅಂಥ ಪ್ರಾಡಕ್ಟ್ಸ್ನ ಉಪಯೋಗಿಸ್ಬೇಕು. ಕಾಂಬಿನೇಷನ್ ಸ್ಕಿನ್ನಲ್ಲಿ ಇನ್ನು ಕೇರ್ಫುಲ್ಲಾಗಿ 2 ಎಕ್ಸ್ಟ್ರೀಮ್ಸು ಅಲ್ಲ, ಮಧ್ಯದು ಮೈಲ್ಡ್ ಬಟ್ ಅಟ್ ದ ಸೇಮ್ ಟೈಮ್ ಪಿಂಪಲ್ಸ್ ಆಗದೇ ಇರೋ ಅಂಥ ನಾನ್ ಆಯಿಲಿ ಪ್ರಾಡಕ್ಟ್ಸ್ನ ಉಪಯೋಗಿಸ್ಬೇಕು. ಈ ಥರ ಪ್ರಿಕಾಷನರಿ ಸ್ಟೆಪ್ಸು ಕ್ರಮಗಳನ್ನು ಅಳವಡಿಸೋದ್ರಿಂದ, ಮೊಡವೆಗಳು ಬಂದರೆ ಸರಿಯಾಗಿರೋ ಟ್ರೀಟ್ಮೆಂಟ್ ತೊಗೊಳ್ಳೋದ್ರಿಂದ ಮೊಡವೆಗಳ ಪ್ರಾಬ್ಲಮ್ ಇದ್ರೂ ನಮ್ಮ ತ್ವಚೆಯ ಹೊಳಪನ್ನು ಕಾಪಾಡ್ಕೊಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಹಾರ್ಮೋನಲ್ಲಿ ಸಮಸ್ಯೆ ಇದ್ದಾಗ ಮೊಡವೆ ಸಮಸ್ಯೆ ಕಾಣಿಸುತ್ತದೆ. ಸೋಯಾ ಮಿಲ್ಕ್, ನಾನ್ ಡೈರಿ ಪ್ರಾಡಕ್ಟ್ ಅನ್ನ ಸೇವಿಸೋದ್ರಿಂದ ಮೊಡವೆಗಳು ಬರೋದನ್ನ ತಡೆಯಬಹುದು ಅಂತಾರೆ ವೈದ್ಯರು. ನೀವು ಕೂಡ ಮೊಡವೆ ತಡೆಗಟ್ಟಲು ಆಹಾರ ಪದಾರ್ಥದಲ್ಲಿನ ನಿಯಮಗಳನ್ನ ಪಾಲಿಸಿ ಉತ್ತಮ ಆರೋಗ್ಯವನ್ನ ಪಡೆಯಿರಿ.